Hi guys, welcome back to my YouTube channel. ಓಕೆ, ಇವತ್ತು ಎಲ್ಲರಿಗೂ ಹ್ಯಾಪಿ ಸಂಡೇ ಆಯಿತಾ. ನನಗಂತೂ ಡಬಲ್ ಹ್ಯಾಪಿ ಸಂಡೇ. ಸೊ ಸ್ವಲ್ಪ ಜಾಸ್ತಿ ಹೊತ್ತು ನಿದ್ದೆ ಮಾಡ್ಬೋದು ಅಂತೇಳಿ ಬೆಳಿಗ್ಗೆ ಒಂದು ದಿನ ಒಂದು ಸ್ಯಾಟರ್ಡೆ ಬರುವಾಗಲೇ ನಂಗೆ ತುಂಬ ಖುಷಿ. ನಾಳೆ ಸಂಡೇ ಅಲ್ವಾ, ಸ್ವಲ್ಪ ಲೇಟ್ ಎದ್ದೇಳ್ಬೋದು. ಯಾವತ್ತೂ 6 ಗಂಟೆಗೆ 7 ಗಂಟೆಗೆ ಅಷ್ಟೊತ್ತಿಗೆ ಎದ್ದೇಳ್ಬೇಕಲ್ಲ, ಮತ್ತು ಡ್ಯೂಟಿಗೆ ಬೇರೆ ಹೋಗ್ಬೇಕು. ಇವತ್ತೊಂದು ದಿನ ತುಂಬ ಖುಷಿ ದಿನ. ಸೊ ಇವತ್ತು 9 ಗಂಟೆ ಆಗಿದೆ ಆಯಿತಾ ಎದ್ದೇಳುವಾಗ. ಸೊ ಇವಾಗ ನಾನು ಒಂದು ಮೈನಾಗಿ ತಿಂಡಿ ಮಾಡಬೇಕು. ಏನು ತಿಂಡಿ ಮಾಡೋದು ಗೊತ್ತಿಲ್ಲ. ಟೊಮೆಟೊ ಬಾತ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ, ಇಲ್ಲದ್ರೆ ಪುಳಿಯೋಗರೆ. ಅದಕ್ಕಿಂತ ಮುಂಚೆ ಇದೊಂದು ವಿಸಿಲ್ ಬರ್ತಾ ಇದೆಯಲ್ಲ, ಇದೇನಂತ ಗೊತ್ತಾ ನಿಮಗೆ? ನೋಡಿ, ಬ್ಯಾಕ್ ಕ್ಯಾಮರಾ ಮಾಡ್ತೀನಿ. ಇದು ವಿಸಿಲ್ ಬರ್ತಾ ಇದೆಯಲ್ಲ, ಇದು ಹಾಲು ಬಿಸಿ ಮಾಡುವ ಪಾತ್ರೆ ಆಯಿತಾ. ನೋಡಿ ಯಾವ ಥರ ಇದೆ ಅಂತ. ಇದರಲ್ಲಿ ಇದು ನಮಗೆ ಫಸ್ಟ್ ಮದುವೆಗೆ ಗಿಫ್ಟ್ ಕೊಟ್ಟಿದ್ದು ಯಾರೋ. ಇದು ನಮಗೆ ಹೇಗೆ ಕಾಯಿಸೋದು ಅಂತ ಗೊತ್ತಿಲ್ಲ. ನಾವು ಹಾಲಾಕಿ ಬಿಸಿ ಮಾಡ್ತಿದ್ವಿ, ಅದು ಬಿಸಿ ಆಗ್ತಾನೆ ಇರಲಿಲ್ಲ. ಮತ್ತು ಎಂಥದೋ ಪಟ ಅಂತೆಲ್ಲ ಎಂಥದೋ ಹೇಳ್ತಿತ್ತು. ಇಲ್ಲೆಲ್ಲ ಕಪ್ಪಾಗಿದೆ ನೋಡಿ, ಅದು ಹೋಗೋದಿಲ್ಲ. ಸೊ ಇದು ಏನು ಮಾಡಲಿಕ್ಕೆ ಅಂತ ಹೇಳಿದರೆ, ನಿಜವಾಗ್ಲೂ ಈ ವಿಸಿಲ್ ಇದೆ ಅಲ್ವಾ, ಅದನ್ನು ಕ್ಯಾಪ್ ತೆಗೆದು ಅದರೊಳಗಡೆ ನೀರು ಹಾಕಲಿಕ್ಕೆ 1 ಗ್ಲಾಸ್ 1-1.5 ಗ್ಲಾಸ್ ನೀರು ಹಾಕಬೇಕು ನಾವು ಇದರೊಳಗಡೆ. ಮತ್ತು ಈ ಕ್ಯಾಪನ್ನು ಹಾಕಬೇಕು, ಅದು ವಿಸಿಲ್. ಮತ್ತು ಹಾಲು ಇಲ್ಲಿ ಮೇಲೆ ಹಾಕಬೇಕು ಆಯಿತಾ. ನೀರಿಲ್ಲಿ ಬೇರೆನೇ ಇರ್ತದೆ ಕೆಳಗೆ, ಹಾಲು ಇಲ್ಲಿ ಮೇಲೆ ಹಾಕಬೇಕು. ನೋಡಿ ಹಾಲು, ಇವಾಗ ಹಾಲು ಇದೆ. ಸೊ ಆ ನೀರು ಬಿಸಿ ಆಗುವಾಗ ಈ ಹಾಲು ಕುದಿಯುತ್ತೆ, ಗೊತ್ತಾಯ್ತಾ ಮೇಲೆ. ನಮಗೆ ಮೊದಲು ಗೊತ್ತಿರಲಿಲ್ಲ ಮಾರ್ರೆ, ಎಂತ ಕಸರತ್ತು ಮಾಡಿದ್ದು ಹಾಲು ಯಾವುದು ಹಾಲಾಗೋದು. ಮತ್ತು ಇದರಲ್ಲಿ ಈಗ ಅಲ್ಲಿ ಕೆಳಗೆ ನೀರು ಇರೋದಿದ್ರೆ ಹೇಗಿತ್ತು ಹಾಲು ಬಿಸಿ ಆಗ್ತದೆ, ಅದು ಬಿಸಿ ಆಗ್ತಾ ಇರಲಿಲ್ಲ. ಸೊ ಇವಾಗ ನಮಗೆ ಇದರ ಬಗ್ಗೆ ಗೊತ್ತಾಯಿತು. ನೋಡಿ, ಹಾಲು ಬಿಸಿ ಆಗುವಾಗ ವಿಸಿಲ್ ಬರ್ತದೆ. ಇಲ್ಲಿ ನೋಡಿ ಸೌಂಡ್ ಬರ್ತಾ ಇದೆಯಲ್ಲ, ಆ ಥರ ಸೌಂಡ್ ಬರ್ತದೆ. ಮತ್ತು ಹಾಲಾಗಲ್ಲ. ನಾನು ಮೊದಲು ಅಂದ್ಕೊಂಡಿದ್ದೆ ನಮಗೆ ಒಂದು ರೂಮಿಗೆ ಒಂದು ಫ್ರಿಜ್ ಬೇಕು, ಒಂದು ಸೆಕೆಂಡ್ ಹ್ಯಾಂಡ್ ಆದರೂ ತೆಗಿಬೇಕು ಅಂತ. ಇವಾಗ ಫ್ರಿಜ್ ಇದು ಅಗತ್ಯನೇ ಇಲ್ಲ. ಒಂದು ತೆಂಗಿನಕಾಯಿ ಒಂದು ಹಾಲಾಗ್ತದೆ, ಅದನ್ನು ಮಾತ್ರ ಮರ ಕಿರಿಕಿರಿ. ಮತ್ತು ನನಗೆ ಬೇರೆ ಯಾವುದಕ್ಕೂ ಕಿರಿಕಿರಿ ಇಲ್ಲ. ತೆಂಗಿನಕಾಯಿಗೆ ರೇಟು ಇದೆ ಅಲ್ಲ, ನಾವು ಮನೆಯಿಂದ ತರ್ತೀವಿ, 1-2 ಹೋಗುವಾಗ ತರೋದು. ಅದು ಒಂದು ಕಾಯಿ ಎಷ್ಟು ತುಂಬ ಟೈಮ್ ಬರುತ್ತೆ ನಮಗೆ, 3-4 ದಿನಕ್ಕೆ ಬರುತ್ತೆ ಆಯಿತಾ. ಮತ್ತು ಯಾವತ್ತು ಕಾಯಿದೆ ಸಾಂಬಾರು ಮಾಡಲ್ಲ, ಹಾಗೆ ಒಂದು ಸ್ಟ್ಯಾಂಡಲ್ಲಿ ಇಟ್ಕೊಳ್ತೇನೆ ಆಯಿತಾ. ಬೇಗ ತಿಂಡಿ ಮಾಡಬೇಕು. ಇವತ್ತು ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಟೊಮೆಟೊ ಬಾತ್. ನಾನು ಅಡುಗೆ ಕೊನೆಗೆ ಬಂದು ಒಂದು ಟೊಮೆಟೊ ಬಾತು, ಮತ್ತೊಂದು ಪಲಾವು, ಮತ್ತು ಪುಳಿಯೋಗರೆ, ದೋಸೆ, ಇಡ್ಲಿ, ಪುಂಡಿ ಅಷ್ಟೇ ಮಾಡಬೇಕಾ. ಸೊ ಇವತ್ತು ನಾನು ಒಬ್ಬಳೇ ಇದ್ದೀನಿ. ಹಸ್ಬೆಂಡ್ ನೆನ್ನೆ ಸಂಜೆ ಮನೆಗೆ ಹೋಗಿದ್ದಾರೆ ಆಯಿತಾ. ನಾನು ಡ್ಯೂಟಿಯಿಂದ ಬಿಟ್ಟು ಬರುವಾಗ ಲೇಟ್ ಆಗುತ್ತೆ. ಮತ್ತು ಒಂದು ದಿನ ಸಂಡೇ ಅದು ನಾವು ರೆಸ್ಟ್ ತಗೊಳ್ಳುವ ಅಂತ. ನಾನು ಎಲ್ಲಿಯಾದರೂ ಸ್ಯಾಟರ್ಡೆ ನಾನು ಮನೆಗೆ ಹೋದರೆ, ಕಳೆದ ಸ್ಯಾಟರ್ಡೆ ನಾವು ಹೋಗಿದ್ದೀವಿ. ಸ್ಯಾಟರ್ಡೆ ನಾನು ಮನೆಗೆ ಹೋಗದೆ ಯಾವಾಗ 5:30 ಗಂಟೆ ನಂತರ ಹೋಗೋದು. 3 ಗಂಟೆ ಜರ್ನಿ ಇದೆ. 3 ಗಂಟೆ ಜರ್ನಿ ಇದೆಯಾ, ಅಲ್ಲಿಗೆ ರೀಚ್ ಆಗುವಾಗ 9:30-10 ಗಂಟೆ ಆಗುತ್ತೆ. ಅಲ್ಲಿ ಊಟ ಮಾಡಿ, ಮಳೆ ಬಂದರೆ ಚಂಡಿಯಾಗಿರ್ತೀವಿ, ಊಟ ಮಾಡಿ ನಿದ್ದೆ ಮಾಡಿ ಬೆಳಿಗ್ಗೆ ಉಪವಾಸ ಬೇಗ ಎದ್ದೇಳಬೇಕು. ಎದ್ದ ತಕ್ಷಣ ಮನೆಗೆ ಹೋದರೆ ಉಂಟಲ್ಲ ಅಡುಗೆ, ಅದು ಇದು ಸಂಜೆವರೆಗೆ ಅದೇ. ಮತ್ತು ಬಸ್ ಸಂಜೆ ಬರೋದು. ನನಗೆ ಆ ದಿನ ರಜೆ ಅಂತೇಳಿ ನನಗೆ ಅನಿಸೋದೇ ಇಲ್ಲ ಆಯಿತಾ. ಅದಕ್ಕೋಸ್ಕರ ಈ ಸಾರಿ ನಾನು ಮನೆಗೆ ಹೋಗಲಿಲ್ಲ. ಆದರೂ ನೆನ್ನೆ ನಾನು ಹೋಗುವಾಗ ಹೇಳಿದ್ದೆ ಸ್ವಲ್ಪ ಲೇಟಾಗಿ ಹೋಗಿ ನಾನು ಬರ್ತೇನೆ ಅಂತ. ಅವರು ಮಧ್ಯಾಹ್ನನೇ ಹೋಗಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಸುಮ್ಮನೆ ಇದೆ, ಮತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಮತ್ತು ನನ್ನ ಮನೆಗೆ ಅಮ್ಮ ಕರೆದಿದ್ದು ಸಂಜೆ ಬಾ ಅಂತ. ಸಂಜೆ ನಾನು ಇಲ್ಲಿಂದ 5:30ಗೆ ನಾನು ಡ್ಯೂಟಿಯಿಂದ ಮುಗಿದು ಬಂದರು. ಇಲ್ಲಿ ಮನೆಗೆ ಬರುವಾಗ 6 ಗಂಟೆ. 6 ಗಂಟೆಗೆ ನಾನು ಹೊರಟ್ರೆ, ನನ್ನ ಸ್ಕೂಟಿಯಲ್ಲಿ ಹೋದರೆ ಸಹ 8 ಗಂಟೆ ಆಗ್ತದೆ. 2 ಗಂಟೆ ಬೇಕೇ ಬೇಕು ಜರ್ನಿ. ಸೊ ನೈಟ್ ಅಲ್ಲ, ಮತ್ತು ಮಳೆ ಬಂದರೆ ಅದು ಸುಮ್ಮನೆ ರಿಸ್ಕ್. ಮತ್ತು ಪುತ್ತೂರಲ್ಲ, ಕುಂಬ್ರದಿಂದ ಆಚೆ ಒಂಥರ ಭಯ ಒಂಥರ. ಆಚೆ ಅಷ್ಟೊಂದು ವೆಹಿಕಲ್ಸ್ ಇರೋದಿಲ್ಲ ನೈಟ್ ಆದ ತಕ್ಷಣ. ಬೆಳ್ಳರೆ ಅಂತೂ ಕೇಳೋದೇ ಬೇಡ, 7:30-8 ಗಂಟೆ ಆಗಾಗ ಅಲ್ವಾ. ಹಾಗೆ ಅದಕ್ಕೋಸ್ಕರ ನಾನು ಹೋಗಲಿಲ್ಲ, ಹಾಗೆ ಮನೆಯಲ್ಲೇ ಇದ್ದೇನೆ.
ಮನೆಯಲ್ಲಿದ್ದರೂ ಸಹ ಏನು ಗೊತ್ತಾ, ನನಗಿಷ್ಟು ಕೆಲಸ ಇದೆ. ಮನೆಗೆ ಹೋದರೂ ಹಾಗೆ, ಇಲ್ಲಿದ್ದರೂ ಹಾಗೆ. ನೀವು ನೋಡಿದರೆ ನಂಬಲಿಕ್ಕಿಲ್ಲ, ತೋರಿಸ್ತೀನಿ. ಒಂದು ಬಕೆಟ್ ಬಟ್ಟೆ ಇದೆ ನೋಡಿ ನೋಡಿ. ಇಷ್ಟು ಬಟ್ಟೆ ನಾನು ವಾಶ್ ಮಾಡಬೇಕು ಗೈಸ್ ಇವತ್ತು. ಇದು ವಾಶ್ ಮಾಡುವಾಗನೇ ಒಂದು 3/4 ಗಂಟೆ ಬೇಕು. ಅದಾದ ನಂತರ ನನಗೆ ಪುತ್ರಿ ಹೋಗಲಿ ಉಂಟು. ಅದು ನಾನು ಐಫೋನ್ ತಗೊಂಡೆಲ್ಲ, ಅದರಲ್ಲಿ ಒಂದು ಗಿಫ್ಟ್ ಆಫರ್ ಬಂದಿದೆ ಅಂತೆ. ಗಿಫ್ಟು ನನಗೆ ಎಂತ ಕೊಡಲಿಲ್ಲ ಗಿಫ್ಟು ಮೊನ್ನೆ. ಹಾಗೆ ಒಂದು ಎಂತ ಮಿಕ್ಸಿ ಬಂದಿದೆ ಅಂತೆ. ಮಿಕ್ಸಿ ನಮ್ಮದಿಲ್ಲಿ ರೂಮಲ್ಲಿರೋದು ಸರಿ ಇದೆ, ಆದರೂ ಒಂದು ಸ್ವಲ್ಪ ಸರಿ ಇಲ್ಲ. ಅವತ್ತೊಮ್ಮೆ ಸರಿ ಮಾಡಿಸಿದ್ದು ನಾವು. ಹಾಗೆ ಅದೊಂದು ತರುವ ಅಂತ, ಯೂಸ್ ಆಗ್ತದಲ್ಲ ನಮಗೆ, ಹಾಗೆ ಅದೊಂದು ತರುವ ಅಂತ. ಮತ್ತು ಇಯರ್ಬಡ್ಸ್ ಅದೊಂದು ಬಂದಿದೆ ಅಂತೆ. ಸೊ ಅದನ್ನು ಕೂಡ ತಗೋಬೇಕು ಅಂತ ಇದ್ದೀನಿ. ಇವತ್ತು ಹೋದರೆ ಅದೇ ಕೆಲಸ. ಮಧ್ಯಾಹ್ನ ಸಂಜೆ ಆಗುತ್ತೆ ಬರುವಾಗ. ಹಾಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಬೇರೆ ಎಲ್ಲ ಇದಕ್ಕೆ ಬೇರೆ ಸಾಂಗ್ ಪ್ರಾಕ್ಟೀಸ್ ಮಾಡಬೇಕು, ತುಂಬ ದಿನ ಆಯಿತು. ಮತ್ತು ರೀಲ್ಸ್ ಮಾಡಬೇಕು, ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಸಬೇಕು 1 ವಾರಕ್ಕೆ ಆಗುವಷ್ಟು. ಸೊ ಅಪ್ಲೋಡ್ ಮಾಡಲಿಕ್ಕೆ ರೀಲ್ಸೇ ಇಲ್ಲ ಇವಾಗ. ನಾನು ಹಾಕಿದ್ದನ್ನೇ ಹಾಕ್ತಾಯಿದ್ದೀನಿ. ಇವಾಗ ಎಂಥ ಪೌಡರ್ ಇದೆ, ಪಲಾವ್ ಪೌಡರ್ ಇದೆ. ಸಾಕು ವಿಸಿಲು ಆಯಿತಾ. ಪುಳಿಯೋಗರೆ ಪೌಡರ್ ಎಲ್ಲನೂ ಖಾಲಿ ಆಗಿದೆ. ಇವಾಗ ಏನು ಮಾಡೋದು? ನಾನು ಪುಳಿಯೋಗರೆ ಮಾಡುವ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಇವತ್ತೊಂದಿನ ಟೊಮೆಟೊ ಬಾತ್ ಮಾಡುವ ಅಲ್ಲ ಗೈಸ್. ಟೊಮೆಟೊ ಬಾತ್ ನೋಡಿ, ಇದು ಮನೆಯಿಂದ ತಂದ ಖಾರ ಆಯಿತಾ, ಸಣ್ಣದು ಇಬ್ಬರಿಗೆಲ್ಲ. ಸೊ ಇದರಲ್ಲಿ ನಾನು ಮಾಡೋದಲ್ಲ, ನೈಟು ಉಳಿದಿರ್ತದಲ್ಲ ಊಟ, ಅದನ್ನು ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಬೆಳಿಗ್ಗೆ ಫುಲ್ಲು ನೀರೇ ಹಾಕಲ್ಲ ಇದಕ್ಕೆ. ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚಂದ ಬಿಸಿ ಮಾಡ್ತೇನೆ, ಅದು ಚಂದ ಇರ್ತದೆ. ಮತ್ತು ವಾಪಸ್ ನಾವು ನೀರು ಹಾಕಿದರೆ ಅದು ನೀರು ಫುಲ್ ಹಿಡಿದಿರೋದಿಲ್ಲ ಊಟದಿಂದ. ಅದೊಂಥರ ಪಸೆ ಇರ್ತದೆ, ನಮಗೆ ಟಿಫಿನಿಗೆಲ್ಲ ಅದೊಂದು ಚಂದ ಆಗೋದಿಲ್ಲ. ಇವತ್ತಿನ ಸಂಡೇ ನನ್ನ ಸಂಡೇ ಹೇಗಿರುತ್ತೆ ನೋಡಿ. ಖುಷಿ ಅಷ್ಟೇ ಒಂದು ಸಂಡೇ ಅಂತೇಳಿ, ಆದರೆ ಕೆಲಸ ಫುಲ್ ಇರುತ್ತೆ. ಈ ಥರದೊಂದು ನೀವು ತಗೊಳ್ಳಿ ಆಯಿತಾ. ಇದು ಚಾರ್ಜ್ ಇಡಲಿಕ್ಕೆ. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇರ್ಬೋದು, ಆದರೆ ಒಬ್ಬೊಬ್ಬರಿಗೆ ಗೊತ್ತೇ ಇರೋದಿಲ್ಲ. ಸೊ ಇದು ಚೆನ್ನಾಗಿರುತ್ತೆ ಮಾತ್ರ. ಇದರಲ್ಲಿ ಟಿಕ್ ಮಾಡಿದರೆ ಆಯಿತು. ನೋಡಿ, ಇಲ್ಲಿ ಗ್ಯಾಸ್ ಬರ್ತದೆ ನನಗೆ. ನಮ್ಮ ಹತ್ರ ಇದು ಇದೆ, ಇದನ್ನು ನಾನು ಯೂಸ್ ಮಾಡೋದಿಲ್ಲ. ಅದಂತ ಟಪ ಅಂತ ಕೆಪ್ಪೆ ಹೊಡೆದಾಗೆ ಆಗುತ್ತೆ ನನಗೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಎಲ್ಲಿ ತಗೊಂಡಿದ್ದು, ಸುಬ್ರಹ್ಮಣ್ಯದಲ್ಲಿ ಆಗಿರಬೇಕು, ಷಷ್ಠಿ ಟೈಮಲ್ಲಿ. ಸೊ ಇವಾಗ ಊಟ ಒಂದು ಇದಾಗ್ತದೆ. ಇನ್ನು ಲೆಕ್ಸಿ ಇದೊಂದು ವಾಶ್ ಮಾಡಿ ಬರ್ತೀನಿ. ಇವಾಗ ಟೊಮೆಟೊವನ್ನು ಕಟ್ ಮಾಡುವ. ಒಂದು ಟೊಮೆಟೊ ಸಾಕು ಒಬ್ಬಳಿಗೆಲ್ಲ, ಅದಕ್ಕೆ ಒಂದು ಟೊಮೆಟೊ ಸಾಕು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ತುಂಬ ಎಫರ್ಟ್ ಆಗ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲನ್ನು ತುಂಬ ಬೆಳೆಸಬೇಕು ಅಂತ. ಮತ್ತು ನಿಮಗೆ ಕೂಡ ಒಳ್ಳೊಳ್ಳೆ ಕಂಟೆಂಟನ್ನು ಕೊಡಬೇಕು, ಹಾಗೆ ಕ್ಲಾರಿಟಿ ಆದಂತಹ ವಿಡಿಯೋಗಳನ್ನು ಕೊಡಬೇಕು ಅಂತ. ಅದಕ್ಕೋಸ್ಕರ ಐಫೋನನ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ. ಹಾಗೆ ನಾನು ಇದರ ಶ್ರಮದಲ್ಲೇ ದುಡ್ದು ನಾನು ಅದನ್ನು ಕಟ್ಟಬೇಕಂತ ಇದ್ದೀನಿ. ಯಾಕಂದರೆ ಅದೊಂಥರ ಖುಷಿ ಅಲ್ವಾ ನಮಗೆ. ನನಗೆ ಒಂದು 50,000 ಆದರೂ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಈಗ ಫಸ್ಟಿಗೆ 15,800 ಆಗಿದೆ. ಸೊ ವಿಡಿಯೋಸ್ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ.
ನೋಡುವ. ಯಾವಾಗ ಯೂಟ್ಯೂಬ್ ಚಾನೆಲ್ ಮಾಡಿದವರು ಎಲ್ಲರೂ ಕೂಡ ಜಾಬ್ ಸಮೇತ ಹೋಗಲ್ಲ, ಯೂಟ್ಯೂಬ್ ಚಾನೆಲೇ ಗ್ರೋತ್ ಮಾಡ್ತಾ ಅದರಲ್ಲೇ ದುಡಿತಾ ಇದ್ದಾರೆ. ಸೊ ಆ ಥರನೇ ನನಗೆ ಸಹ ಆಸೆ. ಅಂದರೆ ಒಂದೊಂದು ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಒಳ್ಳೊಳ್ಳೆ ಪ್ಲೇಸಿಗೆಲ್ಲ ಹೋಗಬೇಕು ಅಂತೆಲ್ಲ ಆಸೆ. ಅಂದರೆ ಇವಾಗ ನಾವು ಕಪಲ್ಸ್ ಅಲ್ಲ, ಒಂಥರ ಚೆನ್ನಾಗಿರುತ್ತೆ. ನಾವು ನಿಜವಾಗ್ಲೂ ಎಲ್ಲಿ ಹೋಗಿಲ್ಲ ಗೊತ್ತಾ, ಎಲ್ಲ ಹೋಗ್ಬೇಕಂತ ಆಸೆ. ಸೊ ನೋಡುವ, ಮಲೇಷ್ಯಾ ಆಚೆ ಎಲ್ಲ ಹೋಗ್ಬೇಕಂತ ತುಂಬ ಆಸೆ ಗೈಸ್. ನಂದು ಕನಸೆಲ್ಲ ತುಂಬ ದೊಡ್ಡದಿದೆ. ಹಾಗೆ ಕನಸೆಲ್ಲ ದೊಡ್ಡದು ಕಟ್ಟಬೇಕಂತೆ, ಅವಾಗ ನನಸಾಗ್ತದೆ. ಮತ್ತು ನಮಗೆ ಅದೊಂದು ಮೈಂಡಲ್ಲಿ ಇರ್ತದೆ, ನಾನು ಅಲ್ಲಿಗೆ ಹೋಗಬೇಕು. ಮಲೇಷ್ಯಾ ಮತ್ತು ಸಿಂಗಾಪುರ್, ಮನಾಲಿ ಅಲ್ಲಿ ಎಲ್ಲ ಹೋಗ್ಬೇಕಂತ ಒಂದು ಡ್ರೀಮ್ ಗೈಸ್. ಏನಾಗ್ತದೆ ಅಂತ ಗೊತ್ತಿಲ್ಲ. ಹಾಗೆ ನೋಡುವ, ಮುಂದಿನ ದಿನದಲ್ಲಿ ಎಲ್ಲಿಯಾದರೂ ಹೋಗ್ಲಿಕ್ಕೆ ಇದ್ದರೆ ನೀವು ಖಂಡಿತ ವೀಡಿಯೋಸ್ ಬರುತ್ತೆ. ಟ್ರೈನಲ್ಲೆಲ್ಲ ಹೋಗ್ಬೋದಂತೆ. ಟ್ರೈನಲ್ಲೆಲ್ಲ ಹೋದರೆ ಸ್ವಲ್ಪ ಬಜೆಟ್ ಕಮ್ಮಿ ಆಗುತ್ತೆ. ಅಲ್ಲಿಗೆಲ್ಲ ಫ್ಲೈಟಲ್ಲಿ ಹೋಗೋದಾದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಆಯಿತಾ. ಕಪಲ್ಸ್ ಹೋಗ್ಬೇಕಾದ್ರೆ ಏನೇ ಒಂದು 75 ಆಗ್ಬೋದು. ಮತ್ತು ಅಲ್ಲಿ ಅದು ಐಟಮ್ ಫುಡ್ಡು ಅದು ಇದು ಅಂತೆಲ್ಲ ಪರ್ಚೇಸ್ ಹಾಗೆಲ್ಲ ಆಗೋಕ್ಕೂ 1 ಲ್ಯಾಕ್ ಆಗ್ಬೋದು. ಅದೆಲ್ಲ ಕಷ್ಟ. ಸೊ ನೋಡುವ, ತುಂಬ ಆಸೆ ಇದೆ ಹೋಗಬೇಕು ಅಂತ. ಯಾವಾಗ ಹೋಗ್ತೀವಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಹಾಗೆ ಮತ್ತು ಯೂಟ್ಯೂಬಲ್ಲಿ ನನಗೆ ಒಂದೇ ಸಾರಿ ಪೇಮೆಂಟ್ ಬಂದಿರೋದು ಆಯಿತಾ. ಒಂದು ಸಾರಿ ಬಂದಿದೆ ಪೇಮೆಂಟು. ಸೊ ಅದರಲ್ಲಿ ತುಂಬ ಸ್ಟ್ರಿಕ್ಟ್ ಇದೆ. ಅಂದರೆ ಎಷ್ಟು $100 ಆಗಲೇಬೇಕು, ಅದರ ನಂತರನೇ ಪೇಮೆಂಟ್ ಆಗೋದು. ನನಗೆ 1 ವರ್ಷ ಆಯಿತು ಪೇಮೆಂಟ್ ಬರೋದು. ಅಂದರೆ ಯೂಟ್ಯೂಬ್ ವೀಡಿಯೋಸ್ ಜಾಸ್ತಿ ಓಡಿದರೆ ಆದರೆ 1 ಲಕ್ಷ ಒಂದು ವೀಡಿಯೋ 1 ಲಕ್ಷ ವ್ಯೂಸ್ ಆದರೆ $100 ಕಂಪ್ಲೀಟ್ ಆಗುತ್ತೆ. ನಮ್ಮದೆಲ್ಲ 1,000, 2,000, 3,000 ಅಷ್ಟೇ ವ್ಯೂಸ್ ಬರೋದು ಇವಾಗ. ಸೊ ಅಷ್ಟು ಬಂದರೆ ಹೇಗೆ ಅಲ್ಲ. ಟೊಮೆಟೊ ಬಾತ್ ಆಗ್ತಿದೆ. ಮತ್ತು ತಿಂದು ಮತ್ತೆ ಬಟ್ಟೆ ವಾಶಿಗೆ ಹೋಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಮೇಲೆ ಹಾಕಿ ಬರಬೇಕು. ಆದ ನಂತರ ಸ್ವಲ್ಪ ಸಿಂಗಿಂಗ್ ನೋಡಬೇಕು. ಮತ್ತು ಒಂದೆರಡು ರೀಲ್ಸ್ ಅಂದರೆ ಸಾಂಗಿದು ರೀಲ್ಸ್ ಒಂದೆರಡು ಶೂಟ್ ಮಾಡಬೇಕಂತ ಇದ್ದೀನಿ. ಮತ್ತು ಏನು ಮಾಡಬೇಕು, ಮತ್ತು ಸಾಂಗ್ ಪ್ರಾಕ್ಟೀಸ್ ಮಾಡಬೇಕು. ಮತ್ತೊಂದು ಇವತ್ತು ಒಂಥರ ಒಂದು 7-8 ಸಾಂಗನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಕೂತ್ಕೊಳ್ಬೇಕಂತ ಇದ್ದೇನೆ. ನನಗೆ ಅವತ್ತಿಂದ ಇವಾಗ ಸ್ವಲ್ಪ ಸಾಂಗ್ ಎಲ್ಲ ತುಂಬ ಚೆಂದ ಆಗ್ತದೆ ಅಂತ ಅಂದ್ಕೊಳ್ತೇನೆ. ನಾನು ಮತ್ತೆ ರಿಟರ್ನ್ ನಾನು ನೋಡ್ತೀನಿ ನನ್ನದೆಲ್ಲಿ ಮಿಸ್ಟೇಕ್ ಆಗಿದೆ. ಒಂದೊಂದು ದಿಕ್ಕಲ್ಲಿ ಫ್ಲ್ಯಾಟ್ ಆಗಿದ್ದರೆ ಅದನ್ನು ಮತ್ತೆ ವಾಪಸ್ ಸರಿ ಮಾಡುವ ಹಾಗೆ ಮಾಡ್ತೀನಿ. ಸೊ ನಿಮ್ಮದು ಕೂಡ ಯಾವುದಾದ್ರೂ ಸಾಂಗ್ ಇದ್ದರೆ ನನಗೆ ಕಮೆಂಟ್ ಹಾಕಿ, ಇದು ಸಾಂಗ್ ಕಲೀರಿ ಚೆನ್ನಾಗಿದೆ ಅಂತೇಳಿ. ಖಂಡಿತ ಕಲಿತೀನಿ. ಇವಾಗ ವಿಸಿಲ್ ಬರಲಿಕ್ಕೆ ಕಾಯ್ತಾ ಇದ್ದೀನಿ. ಒಂದರಲ್ಲಿ ಚಹಾ ಇಟ್ಟಿದ್ದೀನಿ, ಚಹಾಕ್ಕೆ ಹುಡಿಯೆಲ್ಲ ಆಗಲಿಲ್ಲ. ಸೊ ರೆಡಿ ಮಾಡಿಟ್ಟಿದ್ದೇನೆ. ವಿಸಿಲ್ ಆದ ತಕ್ಷಣ ನೀಚೆ ಚಹಾ ಮಾಡೋದು, ಮತ್ತು ಬಿಸಿ ಬಿಸಿ ಕುಡಿಯೋದು, ಮತ್ತು ಕೆಲಸ ಸ್ಟಾರ್ಟ್ ಮಾಡೋದು. ಸೊ ಹಾಗೆ ನನ್ನ ಟೇಬಲ್ ಸ್ವಲ್ಪ ಕ್ಲೀನ್ ಮಾಡಬೇಕು ಮಾರೆ, ಹೇಗಿದೆ ಅಂತ ಗೊತ್ತುಂಟ. ಒಂದು ವಿಸಿಲು ಬಂತು ಗೈಸ್. ಡಿಫ್ರೆಂಟ್ ಆಗಿರುವಂತಹ ಟೊಮೆಟೊ ಬಾತ್ ರೆಡಿ. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದು. ಇಲ್ಲದಿದ್ದರೆ ನಾನು ಏನಂತ ಹೇಳಿದರೆ ಕುಕ್ಕರಲ್ಲಿ ಊಟ ಇಡೋದಾಯ್ತಾ, ಅನ್ನ ಬೇಯಿಸೋದು ಫಸ್ಟಿಗೆ. ಆನಂತರ ಈ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಕಾಯಿ ಮೆಣಸೆಲ್ಲ ಹಾಕಿ ಅದನ್ನು ಚಂದ ಫ್ರೈ ಮಾಡಿ ಇಟ್ಟಿರ್ತೀನಿ ಒಂದು ಬಾಣಲೆಯಲ್ಲಿ. ಮತ್ತು ನಾನು ಎಂತ ಮಾಡ್ತೀನಿ ಅಂತ ಹೇಳಿದರೆ ಕುಕ್ಕರಿಂದ ಊಟವನ್ನು ಇದಕ್ಕೆ ಈ ಬಾಣಲೆಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಆವಾಗ ತಿನ್ನೋದು. ಆ ಥರ ಮಾಡ್ತಿದ್ದೆ. ಇವತ್ತು ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ ಫಸ್ಟಿಗೆ ಕುಕ್ಕರಲ್ಲಿಯೇ ನಾನು ಈ ಟೊಮೆಟೊ ಈರುಳ್ಳಿ ಕಾಯಿ ಮೆಣಸು ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಅದು ಬೆಂದ ನಂತರ ಮತ್ತೆ
ಮತ್ತು ಅಕ್ಕಿ ಹಾಕಿದ್ದೀನಿ, ಹಾಕಿ ನೀರು ಹಾಕಿ ಮತ್ತು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಒಮ್ಮೆಲೆ ಬೇಗ ಆಗುತ್ತೆ ಅಲ್ಲ ಅಂತ ಹೇಳ್ಕೊಂಡು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಇವಾಗ ರುಚಿ ಹೇಗಿದೆ ಅಂತ ನೋಡುವ. ಎಸ್, ಹೇಗಿದೆ? ಚೆನ್ನಾಗಿದೆ. ಬಿಸಿ ನೀವು ಕೂಡ ಹೀಗೆ ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಯಾವುದೇ ಮಸಾಲ ಹಾಕಲಿಲ್ಲ ನಾನು, ಮಸಾಲ ಹಾಕೋದಿಲ್ಲ. ಸೊ ಟೊಮೆಟೊ, ಈರುಳ್ಳಿ, ಕಾಯಿಮೆಣಸು ಮತ್ತು ಅನ್ನ, ನೀರು ಮತ್ತು ಸ್ವಲ್ಪ ಎಣ್ಣೆ ಅಷ್ಟೇ. ಯಾರೋ ನನ್ನ ನೆನೆಸ್ತಾ ಇದ್ದಾರೆ, ಬೈತಾ ಇದ್ದಾರಾ, ಏನೋ ಹೊಗಳ್ತಾ ಇದ್ದಾರಾ, ಏನಂತ ಗೊತ್ತಿಲ್ಲ ನನಗೆ. ಚೆನ್ನಾಗಿದೆ. ಗೈಸ್, ನಾನಿವಾಗ ಇದು ರೀಲ್ಸ್ ಮಾಡಲಿಕ್ಕೆ ಅಂತೇಳಿ ರೆಡಿ ಆಗಿದ್ದೇನೆ. ಸೊ ಇದೊಂದು ಸಾರಿ ಮೊನ್ನೆ ಸ್ಟಿಚ್ ಮಾಡಿದ್ದೀನಿ ಗೈಸ್. ಹೇಗಿದೆ ಅಂತ ಕಮೆಂಟ್ ಹಾಕಿ. ನೋಡಿ, ಒಂದೊಳ್ಳೆ ಒಂದೆರಡು ಸಾಂಗ್ ರೆಕಾರ್ಡ್ ಮಾಡಲಿಕ್ಕೆ ಉಂಟು, ಮತ್ತು ಒಂದು ರೀಲ್ಸ್ ಮಾಡಬೇಕು, ಮತ್ತು 2 ಫೋಟೋ ತೆಗಿಬೇಕು. ಸಾರಿ ಉಡ್ಬೇಕಂತ ಭಾರಿ ಆಸೆ ಆಗಿತ್ತು. ಸೊ ಅದಕ್ಕೆ ಸಾರಿ ಉಟ್ಟದ್ದು ಗೈಸ್. ಈ ಥರ ರೆಡಿಯಾಗಿದ್ದೀನಿ. ಸೊ ಕೈಗೆ ಬ್ಯಾಂಗಲ್ಸ್ ಹಾಕಬೇಕು, ಆದರೆ ಮ್ಯಾಚಿಂಗ್ ಇಲ್ಲ ಗೈಸ್. ಇದು ಹಾಕ್ತೇನೆ. ವಾಚ್ ಬೇಡ, ಹೀಗಿರಲಿ ಅಂತ. ಸೊ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತೇಳಿ ಕಮೆಂಟ್ ಹಾಕಿ. ಹಾಗೆ ಇದೊಂದು ಲಾಗ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನು ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ನನಗೆ ಆಗಲಿಕ್ಕಿಲ್ಲ, ಯಾಕಂದರೆ 3-4 ಸಾಂಗ್ ಎಡಿಟ್ ಇದೆ, ಮತ್ತು ಸಾಂಗ್ ಎಡಿಟ್ ಅಲ್ಲ, ಸಾಂಗ್ ರೆಕಾರ್ಡ್ ಮಾಡಲಿಕ್ಕಿದೆ. ಮತ್ತೆ ಏನು ಮಾಡಲಿಕ್ಕಿದೆ ಅಂತ ಹೇಳಿದರೆ, ರೀಲ್ಸ್ 7-8 ಮಾಡಬೇಕು, 1 ವಾರಕ್ಕೆ ಬರುವಷ್ಟು. ಬೇರೆ ದಿನ ನನಗೆ ಟೈಮೇ ಇರಲ್ಲ. ಸೊ ಹಾಗೆ ಆದ ನಂತರ ಸಾಂಗ್ ಪ್ರಾಕ್ಟೀಸ್ ಮಾಡಬೇಕು ಸಂಜೆ ಲೈವಿಗೆ. ಹಾಗೆ ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗ್ತಾ ಇದೆ ಎಲ್ಲರೂ ಕೂಡ ಕಮೆಂಟ್ ಹಾಕಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಟೈಮ್ ಲೈನಲ್ಲಿ ಕೂಡ ಲಿಂಕನ್ನು ಹಾಕಿ. ಎಲ್ಲರಿಗೂ ಥ್ಯಾಂಕ್ ಯು. ಬೈ ಬಾಯ್.